ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ಮಾರ್ನಿಂಗ್ ಎದ್ದು ಎಲ್ಲರೂ ರೆಡಿಯಾಗಿ ಕಬ್ಬಾಳಮ್ಮಂಗೆ ಹೊರಟ್ವಿ. ಹಾಗೆ ಅಲ್ಲಿಂದ ಮುತ್ತತ್ತಿಗೆ ಹೊರಟ್ವಿ. ನೋಡಿ ರೋಡ್ ಸೈಡಲ್ಲಿ ಹೇಗೆ ಜಿಂಕೆಗಳೆಲ್ಲ ಬಂದಿದ್ದು ಅಂತ ನಮಗೂ ನೋಡಿ ತುಂಬ ಖುಷಿಯಾಗಿ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಮುತ್ತತ್ತಿನಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಒಂದೆರಡು ಫ್ಯಾಮಿಲಿ ಫೋಟೋ ತೆಕ್ಕೊಂಡ್ವಿ. ಎಲ್ಲ ಕಸಿನ್ಸೇ ಹೋಗಿದ್ದು. ಸೊ ಅಲ್ಲಿಂದ ನೀರು ನೋಡ್ದ ನನ್ನ ಮಗ. ನೀರಲ್ಲಿ ಆಟಾಡಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ದ. ಸೊ ನೀರು ಕರ್ಕೊಂಡು ಹೋದ್ವಿ. ನೀರು ತುಂಬ ಫೋರ್ಸ್ ಇದ್ದಿದ್ರಂತೆ, ಜಾಸ್ತಿ ಹೊತ್ತು ಇರೋದಕ್ಕಾಗಲಿಲ್ಲ. ಸೊ ಅಲ್ಲೂ ಕೂಡ ಒಂದೆರಡು ಮೂರು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡ್ವಿ. ಹಾಗೆ ವಾಪಸ್ ಬರ್ತಾ ಅಲ್ಲೂ ಸೀನರಿ ಚೆನ್ನಾಗಿದೆ ಅಂದ್ಬಿಟ್ಟು ನಾನು, ನನ್ನ ಹಸ್ಬೆಂಡ್, ಕಸಿನ್ಸ್ ಎಲ್ಲರೂ ಒಂದೆರಡು ಫೋಟೋಸ್ ತೊಗೊಂಡ್ವಿ. ಹಾಗೆ ತುಂಬ ಟೈಮ್ ಇತ್ತಲ್ಲ, ಲಾಂಗ್ ರೈಡ್ ಹೋಗೋಣ ಅಂತ ಎಂಬರ್ ಕಡೆಗೆ ಮದ್ದೂರಿಗೆಲ್ಲ ಲಾಂಗ್ ರೈಡ್ ಹೋದ್ವಿ. ಆಮೇಲೆ ಅಲ್ಲಿಂದ ಬರ್ತಾ ಫಿಲ್ಟರ್ಗೆ ಹೋದ್ವಿ. ಆಮೇಲೆ ಫುಲ್ ಟಯರ್ಡ್ ಮಲ್ಕೊಂಡು ಬೆಳಗ್ಗೆ ಆಯಿತು. ಸೋಮವಾರ ಬೆಳಗ್ಗೆ ಆಫೀಸ್ಗೆ ಹೊರಡಬೇಕಾಗಿತ್ತು. ಅದಕ್ಕೆ ಬೇಗ ಎದ್ದು ತಲೆಗೆ ಸ್ನಾನ ಬೇರೆ ಮಾಡಬೇಕಿತ್ತು. ಸೊ ಇದು ನೋಡಿ ನಮ್ಮ ಮನೆ ಹಿಂದೆಗಡೆ ಕಾಣ್ತಿರೋ ಸೀನ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ. ತಲೆಗೆ ಸ್ನಾನ ಮುಗಿಸ್ಕೊಂಡು ಬಂದೆ. ನನ್ನ ಮಗನಿಗೆ ಸ್ನಾನ ಮಾಡ್ಸೋಕ್ಕಾಗಲಿಲ್ಲ ಅವತ್ತು. ಸೊ ನನ್ನ ಹಸ್ಬೆಂಡೇ ಅವನಿಗೆ ರೆಡಿ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಟೈಮ್ ಆಗುತ್ತೆ ಅಂತ ರೆಡಿ ಆಗ್ತಾಯಿದ್ದೆ. ಸೊ ನೋಡಿ ನನ್ನ ಮೇಕಪ್ ರೂಟೀನ್ ಏನೂ ಇಲ್ಲ, ಜಸ್ಟ್ ಒಂದು ಸಿಂಪಲ್ಲಾಗಿ ಫೇರ್ ಆ್ಯಂಡ್ ಲವ್ಲಿ, ಲ್ಯಾಕ್ಮಿ ಪೌಡರ್, ಐಲೈನರ್ ಕೂಡ ಅಷ್ಟೇ ಮೆಬ್ಲಿನ್ದು ಮಾಮೂಲಿ ರೆಗ್ಯುಲರ್ ಐಲೈನರ್ ಹಾಕ್ಕೊತೀನಿ. ಬಟ್ ಅದಾದಮೇಲೆ ಲಿಪ್ಸ್ಟಿಕ್ ಬಂದುಬಿಟ್ಟು ಲಿಪ್ ಲೈನರ್, ಫಸ್ಟ್ ಲಿಪ್ ಲೈನರ್ ಅಪ್ಲೈ ಮಾಡ್ಕೊತೀನಿ. ಲಿಪ್ ಲೈನರ್ ಬಂದುಬಿಟ್ಟು ಸ್ವಿಸ್ ಬ್ಯೂಟಿ ಇಲ್ಲ ಹೂಡ. ಆಮೇಲೆ ಒಳಗಡೆ ಫಿಲ್ಲಿಂಗಿಗೂ ಅಷ್ಟೇ ಸ್ವಿಸ್ ಬ್ಯೂಟಿದೇನೆ. ನನಗೆ ಯೂಶ್ವಲಿ ತುಂಬ ಇಷ್ಟ ಆಗೋದು ಅಂದರೆ ಮೆರೂನ್ ಕಲರ್ ಆ್ಯಂಡ್ ರೆಡ್ ಕಲರ್. ಇದಾದಮೇಲೆ ಒಂದು ಸಣ್ಣದೊಂದು ಬಿಂದಿ ಇಟ್ಕೊತೀನಿ. ಆಮೇಲೆ ಒಂದು ಆರ್ಟಿಫಿಷಿಯಲ್ ಸಣ್ಣದೊಂದು ಮುತ್ತಿಂದು ಓಲೆ ಹಾಕ್ಕೊಂಡು ಟೈಮ್ ಆಗುತ್ತಲ್ಲ ಅಂತ ಹೊಡ್ತಾಯಿದ್ದೆ. ನನ್ನ ಮಗ ಕೂಡ ನೋಡಿ ರೆಡಿಯಾಗಿದ್ದಾನೆ. ತಿಂಡಿ ಎಲ್ಲ ನಮ್ಮ ಅತ್ತೆ ಮಾಡಿಸಿದ್ರು. ನನ್ನ ಹಸ್ಬೆಂಡ್ ಅವ್ರನ್ನ ಕರ್ಕೊಂಡು ಸ್ಕೂಲ್ಗೆ ಹೊರಟರು. ನೋಡಿ ಹೀಗಿದೆ ನನ್ನ ಔಟ್ಫಿಟ್, ಚೆನ್ನಾಗಿದೆಯಾ? ನಾನು ಕೂಡ ತಿಂಡಿ ಮಾಡಿ ಹೊರಟೆ ಆಫೀಸ್ಗೆ. ಕೆಳಗಡೆ ಬರ್ತಾಯಿದ್ರೆ ನಮ್ಮ ಮನೆ ಮುಂದಗಡೆ ಒಂದು ಸಣ್ಣ ಟ್ಯಾಂಕ್ ಮಾಡಿಸಿದ್ವಿ. ಅದರೊಳಗಡೆ ಸಣ್ಣ ಸಣ್ಣ ಫಿಶ್ಗಳಿದ್ದಾವೆ. ಪ್ರಾಬಬ್ಲಿ ಅದರಲ್ಲಿ ಒಂದು 100 ಮೇಲೆ ಫಿಶ್ ಇದ್ದಾವೆ. ಸಣ್ಣ ಸಣ್ಣ ಫಿಶ್ಗಳು ಎಲ್ಲ ತುಂಬ ಮರಿ ಎಲ್ಲ ಹಾಕಿದೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಹಸ್ಬೆಂಡ್ ಇವಾಗ ಹೊರಟರು. ನಮ್ಮ ಮನೆಯಿಂದ ಮೆಟ್ರೋ ಸ್ಟೇಷನ್ಗೆ ಡೈಲಿ ನನ್ನ ಹಸ್ಬೆಂಡೇ ಬಿಡೋದು ನನ್ನ. 10-15 ಮಿನಿಟ್ಸ್ ಆಗುತ್ತೆ ನಮ್ಮ ಮನೆಯಿಂದ ಮೆಟ್ರೋ ಸ್ಟೇಷನ್ಗೆ. ಸೊ ನಾನು ಆ್ಯಕ್ಚುಲಿ ಇಳ್ಕೊಬೇಕಾಗಿರೋದು ಸೌತ್ ಎಂಡಲ್ಲಿ. ಕೆಲವೊಂದೊಂದು ಸತಿ ಮರೆತು ಜೈನಾಗ ಇಳ್ಕೊಂಬಿಟ್ಟಿರ್ತೀನಿ ಫೋನ್ ನೋಡ್ತಾ, ಇಲ್ಲ ಅಂದರೆ ಲಾಲ್ಬಾಗ್ ಇಳ್ಕೊಂಬಿಟ್ಟಿರ್ತೀನಿ. ಈ ಥರ ಎಲ್ಲ ನಾನು ಮಾಡಿರ್ತೀನಿ. ನೀವು ಹೀಗೆ ಏನಾದರೂ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಆಫೀಸ್ಗೆ ಸೌತ್ ಎಂಡ್ ಇಳಿದು ಒಂದು 5 ಮಿನಿಟ್ಸ್ ವಾಕ್ ಮಾಡಬೇಕು. ಹೀಗೆ ವಾಕ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಜಯನಗರ 3rd ಬ್ಲಾಕ್ ಇದು. ತುಂಬ ಚೆನ್ನಾಗಿರುತ್ತೆ ಎನ್ವೈರ್ನಮೆಂಟು. ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೊರಟೆ. ತಿರ್ಗಾ ನನ್ನ ಹಸ್ಬೆಂಡ್ ಮೆಟ್ರೋ ಸ್ಟೇಷನ್ಗೆ ಪಿಕಪ್ಗೆ ಅಂತ ಬರ್ತಾರೆ. ನೋಡಿ ಹಸ್ಬೆಂಡು ಮತ್ತು ಮಗ ಇಬ್ಬರು ಕೂಡ ಬಂದರು. ಹೀಗೆ ನಮ್ಮ ಲೇಔಟ್ ಬಂತು. ನಾವಿರೋದು ಲೇಔಟಲ್ಲಿ ಮನೆ ಬಂತು. ನೋಡಿ ನಮ್ಮ ಪಿಂಕಿ ಹಾಯ್ ಹೇಳ್ತಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿದ್ದಾಳೆ. ನನ್ನ ಮಗ ಸೈಕಲ್ ಆಡ್ತಾಯಿದ್ದಾನೆ. ಸೈಕಲ್ ಆಡ್ತಾನೆ ಊಟ ಮಾಡ್ಕೊತಾನೆ ಅವನು. ಆಮೇಲೆ ನನಗೆ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿ ಬ್ರೆಡ್ಡು ಮತ್ತು ಕಾಫಿ ಕುಡಿದೆ. ಅದಾದಮೇಲೆ ಸ್ವಲ್ಪ ನನ್ನ ಮಗನಿಗೆ ಓದಿಸೋಣ ಅಂತ ಹೇಳಿಬಿಟ್ಟು ಸ್ಲೇಟ್ ತೊಗೊಂಡು ಬಾ ಅಂತ ಹೇಳಿದೆ. ಬಂದು 1-2 ಬರ್ದ. 3 ಬರಿ ಅಂದರೆ ಅವನು ಬರೆಯೋದಿಲ್ಲ. ಅವ್ನಿಗಿನ್ನೂ 3.3 ಇಯರ್ಸು. ಸೊ ತುಂಬ ಚಿಕ್ಕವನು. ಆದರೂ ಬರೆಯುತ್ತೆ ಪಾಪ. ಕೆಲವೊಂದೊಂದು ಸತಿ ಈ ಥರ ಹಠ ಮಾಡ್ತಾನೆ. ಹೀಗೆ ಹಠ ಮಾಡ್ತಾ ಕೊನೆಗೂ ಬರೀತಾನೆ. ಸೊ ಇಲ್ಲಿಗೆ ನಮ್ಮ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.